ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಚಿಕ್ಕಮಗಳೂರು ನಗರದಲ್ಲಿ 1000 ಮೀಟರ್ ಉದ್ದದ ತ್ರಿವರ್ಣ ಧ್ವಜದ ಪ್ರತಿಕೃತಿಯನ್ನು ಮೆರವಣಿಗೆ ಮಾಡುವ ಮೂಲಕ ಹುತಾತ್ಮ ಯೋಧರನ್ನು ಸ್ಮರಿಸುವ ಬೃಹತ್ ಕಾರ್ಯಕ್ರಮವನ್ನು ಭೂಮಿಕಾ ಟಿವಿ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಮಗಳೂರು ನಗರದ ಹನುಮಂತಪ್ಪ ವೃತ್ತದಿಂದ ಪ್ರಾರಂಭವಾದ ಈ ಮೆರವಣಿಗೆಯಲ್ಲಿ ಬೃಹತ್ ತ್ರಿವರ್ಣ ಧ್ವಜದ ಪ್ರತಿಕೃತಿಯನ್ನು ಸಹಸ್ರ ಸಂಖ್ಯೆಯಲ್ಲಿ ನಗರದ ನಾಗರಿಕರು, ವಿದ್ಯಾರ್ಥಿಗಳು ಹಾಗೂ ಹಲವು ಸಂಘ ಸಂಸ್ಥೆಗಳು ಹೊತ್ತೊಯ್ಯುವ ಮೂಲಕ ಗಮನ ಸೆಳೆದರು. ಈ ಮೆರವಣಿಗೆಯಲ್ಲಿ ಚಂಡೆ ಮತ್ತು ನಾಸಿಕ್ ವಾದ್ಯಗಳು ಜನರ ಉತ್ಸಾಹ ಹೆಚ್ಚಿಸಿತು. ಮೆರವಣಿಗೆಯ ನಂತರ ಕುವೆಂಪು ಕಲಾಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಮಾಜಿ ಯೋಧರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹೊರನಾಡು ಶ್ರೀ ಆದಿಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮಕರ್ತರಾದ ಡಾಕ್ಟರ್ ಶ್ರೀ ಭೀಮೇಶ್ವರ ಜೋಶಿ ಅವರು ಜನಮಾನಸದಲ್ಲಿ ದೇಶಭಕ್ತಿಯನ್ನು ಉಳಿಸುವ ಈ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಒಂದು ಪವಿತ್ರವಾಗಿರ್ತಕ್ಕಂಥ ಭೂಮಿಗೆ ನಮ್ಮ ಋಣವನ್ನು ಯಾವ ರೀತಿಯಾಗಿ ತೀರಿಸುವುದಕ್ಕೆ ಅವಕಾಶವಾಗುತ್ತದೆ, ಯಾರೆಲ್ಲ ಈ ಋಣದಿಂದ ಮುಕ್ತರಾಗಿದ್ದಾರೆ, ಈ ದೇಶಕ್ಕಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೆ, ಅವರನ್ನು ನೆನೆಯುವ ಮುಖಾಂತರವಾಗಿ ದೇಶದ ಪ್ರತಿಯೊಬ್ಬ ನಾಗರಿಕನ ಅಂತರಂಗದಲ್ಲಿ ದೇಶ ಪ್ರೇಮದ ದೀಪವನ್ನು ದೇದೀಪ್ಯಮಾನವಾಗಿ ಬೆಳಗ್ತಾ ಇರತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಭೂಮಿಕಾ ಸಂಸ್ಥೆಗೆ ಮೊಟ್ಟ ಮೊದಲನೇದಾಗಿ ಎಲ್ಲರ ಪರವಾಗಿ ಹೃದಯ ತುಂಬಿದ ಅಭಿನಂದನೆಗಳು. ಸೈನಿಕರ ಸೇವೆ ಯಾವುದಕ್ಕೆ ಹೋಲಿಸಬಹುದು ಯೋಚನೆ ಮಾಡಿದರೆ ನಮ್ಮ ಸ್ಮೃತಿ ಪಠಣದಲ್ಲಿ ನಮ್ಮ ಗಮನಕ್ಕೆ ಬರತಕ್ಕಂಥದ್ದು ದೇವರ ಸೇವೆ. ಸಮಾಜ ಸೇವಕರು ಮತ್ತು ನಗರದ ಖ್ಯಾತ ವೈದ್ಯರಾದ ಡಾಕ್ಟರ್ ಜೆ.ಪಿ. ಕೃಷ್ಣೇಗೌಡ ಅವರು ಮಾತನಾಡಿ, ದೇಶದ ರಕ್ಷಣೆಗೆ ಮತ್ತು ಹಿತ ಕಾಪಾಡಲು ಯೋಧ ಹಾಗೂ ರೈತನ ಸೇವೆ ಎಂದಿಗೂ ಮರೆಯಲಾಗುವುದಿಲ್ಲ ಎಂದು ಹೇಳಿದರು. ರೈತರ ಮಕ್ಕಳೇ ಕಾರ್ಗಿಲ್ನಲ್ಲಿ ಯುದ್ಧ ಆಗ್ತಾ ಇತ್ತು. ಅವ್ರು ಹೇಳ್ತಾರೆ ರೈತರು ಅದನ್ನೆಲ್ಲ ಮಾಡೋದು ಊಟನೇ ಇತ್ತು, ಅವರೆಲ್ಲ ಊಟವನ್ನು ಕೊಟ್ಟಂಥವ್ರು ರೈತರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ರೈತರ ಬಗ್ಗೆ, ದೇಶದ ಬೆನ್ನೆಲುಬು ಅಂತಾರೆ. ಬೆನ್ನೆಲುಬು ಹೋಗ್ಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಮಳೆ ಮಳೆ ಮಳೆ, ನೀರು ಕುಡಿಯೋಕ್ಕೆ ನೀರಿಲ್ಲ, ಸ್ನಾನ ಮಾಡೋಕ್ಕೆ ನೀರಿಲ್ಲ, ಶೌಚಾಲಯಕ್ಕೆ ನೀರಿಲ್ಲ. ಪ್ರಕೃತಿಯ ಒಂದು ಕೋಪ್ ಹೋದಾಗ ಹೇಗಾಗುತ್ತೆ, ಆದರೂ ಕೂಡ ರೈತ ದುಡಿತಾ ಇರ್ತಾರೆ. ಒಂದು ಮಾತು ಹೇಳಿದರು ಭೀಮೇಶ್ವರ ಜೋಶಿ ಪೂಜ್ಯರು, ನೀನೇನು ಕೊಟ್ಟಿದ್ದೀಯಾ ದೇಶಕ್ಕೆ ಅಂತ ಹೇಳೋಕ್ಕೆ, ದೇಶ ಏನು ಕೊಟ್ಟಿದೆ ಅಂತ ಕೇಳೋಕ್ಕೆ, ನೀನೇನು ಕೊಟ್ಟಿದ್ದೀಯಾ ದೇಶಕ್ಕೆ. ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಇವತ್ತು ಆ ಪ್ರಶ್ನೆಯನ್ನು ಕೇಳ್ಕೊಬೇಕು, ನೀವೇನು ಕೊಟ್ಟಿದ್ದೀರಿ ದೇಶಕ್ಕೆ ಅಂತಕ್ಕಂಥದ್ದು. ದೇಶ ಮೊದಲು. ಸಮಿಟ್ ಮಕ್ಕಳು ಕಾರ್ಗಿಲ್ಲಿನ ಒಂದು ನಾಟಕವನ್ನು ಪ್ರದರ್ಶನ ಮಾಡಿದಾಗ ನಾನು ಗಳಗಳ ಹತ್ತಿಬಿಟ್ಟೆ. ನಾನೇನು ನಿನ್ನೆ ಮೊನ್ನೆಯಿಂದ ಗೂಗಲಲ್ಲಾಗಲಿ ಪತ್ರಿಕೆಯಲ್ಲಾಗಲಿ ನೋಡ್ಕೊಂಡು ಎಲ್ಲವನ್ನೂ ಅವರು ಪ್ರದರ್ಶನ ಮಾಡಿದರು.
ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ನೃತ್ಯ ಮತ್ತು ಗಾಯನ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಸ್ಪರ್ಧಿಸಿದ ಎಲ್ಲಾ ಕಲಾ ತಂಡಗಳಿಗೆ ನೆನಪಿನ ಕಾಣಿಕೆ ವಿತರಿಸಲಾಯಿತು. ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿಯವರು ಮಾತನಾಡಿ, ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣ ಹೊಂದಿದ ಯೋಧರನ್ನು ಸ್ಮರಿಸುತ್ತಿರುವ ಈ ಕಾರ್ಯಕ್ರಮ ಶ್ಲಾಘನೀಯ ಎಂದು ಹೇಳಿದರು. ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ದೇಶಭಕ್ತಿಯ ಪುನರ್ಜಾಗರಣೆಯನ್ನ ಮಾಡಿದೆ. ಅದಕ್ಕಾಗಿ ನಾನು ಭೂಮಿಕಾ ಬಳಗಕ್ಕೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ದೇಶ ಅಂದ್ರೆ ಅದು ಕೇವಲ ಭೂಮಿ ಮತ್ತು ಭೂಮಿ ಮೇಲೆ ವಾಸ ಮಾಡುವ ಜನರು ಮಾತ್ರ ಅಲ್ಲ, ದೇಶದ ಜೊತೆ ಒಂದು ಭಾವ ಸಂಬಂಧ ಇರುತ್ತೆ. ಆ ಭಾವ ಸಂಬಂಧ ದೇಶಭಕ್ತಿಯ ಭಾವ ಸಂಬಂಧ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭೂಮಿಕಾ ಟಿವಿ ವ್ಯವಸ್ಥಾಪಕರಾದ ಅನಿಲ್ ಆನಂದ್ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ರಾಜ್ಯ ಪರಿಸರ ತಜ್ಞ ಮೌಲ್ಯಮಾಪನ ಸಮಿತಿಯ ಅಧ್ಯಕ್ಷರಾದ ಎಎನ್ ಮಹೇಶ್, ಚಿಕ್ಕಮಗಳೂರು ಜಿಲ್ಲೆಯ ಮಾಜಿ ಯೋಧರ ಸಂಘದ ಅಧ್ಯಕ್ಷರಾದ ಮಂಜುನಾಥ್, ಕರ್ನಾಟಕ ರಾಜ್ಯ ಪ್ರವಾಸಿ ಮಿತ್ರ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷರಾದ ಹನುಮಂತ ರೆಡ್ಡಿ, ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಎಎನ್ ಸತೀಶ್ ಹಂತೂರ್, ಪ್ರಜಾಪಿತ ಈಶ್ವರಿಯ ಬ್ರಹ್ಮಕುಮಾರಿ ರಾಜಯೋಗಿನಿ ಭಾಗ್ಯಕ್ಕ, ಕಲಿಯುಗ್ ಈವೆಂಟ್ನ ದೀಪಕ್ ಶಾಸ್ತ, ಶ್ರೀಮತಿ ಪ್ರಿಯಾ ಅನಿಲ್ ಆನಂದ್, ವಿಜಯ್ ಕುಮಾರ್ ಮುಂತಾದವರು ಹಾಜರಿದ್ದರು.